ಮುಂಬರುವ ಪವಿತ್ರ ಬಕ್ರೀದ್ ಹಬ್ಬದ ಹಿನ್ನೆಲೆಯಲ್ಲಿ ಮಾನ್ವಿ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಸರ್ವಧರ್ಮದ ಮುಖಂಡರೊಂದಿಗೆ ಸೌಹಾರ್ದಯುತ ಶಾಂತಿ ಸಭೆ ನಡೆಯಿತು. ಹಬ್ಬವನ್ನು ಶಾಂತಿ, ಸೌಹಾರ್ದತೆ ಹಾಗೂ ಪರಸ್ಪರ ಸಹೋದರತ್ವದೊಂದಿಗೆ ಆಚರಿಸುವ ಉದ್ದೇಶದಿಂದ ಆಯೋಜಿಸಿದ್ದ ಸಭೆಯಲ್ಲಿ ವಿವಿಧ ಸಮುದಾಯಗಳ ಮುಖಂಡರುಗಳು ಭಾಗವಹಿಸಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಸಭೆಯಲ್ಲಿ ಮಾತನಾಡಿದ ಸೈಯದ್ ಸಜ್ಜಾದ್ ಹುಸೇನಿ ಮತ್ವಾಲೆ, ರಾಜ ಸುಭಾಷ್ ಚಂದ್ರ ನಾಯಕ್, ರೆಹಮತ್ ಅಲಿ ಹಾಗೂ ವಿವಿಧ ಧರ್ಮಗಳ ಮುಖಂಡರುಗಳು ಮಾನ್ವಿ ತಾಲೂಕು ಯಾವಾಗಲೂ ಶಾಂತಿ ಹಾಗೂ ಭಾವೈಕ್ಯತೆಯ ತವರೂರಾಗಿದ್ದು, ಇದುವರೆಗೆ ಯಾವುದೇ ಅಹಿತಕರ ಘಟನೆಗಳು ನಡೆದಿಲ್ಲ. ಮುಂದಿನ ದಿನಗಳಲ್ಲೂ ಯಾವುದೇ ರೀತಿಯ ಅಶಾಂತಿಗೆ ಅವಕಾಶ ನೀಡುವುದಿಲ್ಲ. ಎಲ್ಲರೂ ಅಣ್ಣ ತಮ್ಮಂದಿರಂತೆ ಒಂದಾಗಿ ಸೇರಿ ಬಕ್ರೀದ್ ಹಬ್ಬವನ್ನು ಸಡಗರ ಹಾಗೂ ಸೌಹಾರ್ದಯುತವಾಗಿ ಆಚರಿಸುತ್ತೇವೆ ಎಂದು ಸೈಯದ್ ಸಜ್ಜಾದ್ ಹುಸೇನಿ ಮತ್ವಾಲೆ ಭರವಸೆ ನೀಡಿದರು. ಪಿಐ ಕೆಂಚಾರೆಡ್ಡಿ ಮಾತನಾಡಿ, ಹಬ್ಬದ ಸಂಭ್ರಮದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಸಾರ್ವಜನಿಕರ ಸಹಕಾರ ಅತ್ಯಂತ ಅಗತ್ಯವಾಗಿದೆ. ಶಾಂತಿ ಕಾಪಾಡುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಗೆ ಸಾರ್ವಜನಿಕರು ಹಾಗೂ ಮುಖಂಡರುಗಳು ಸಂಪೂರ್ಣ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಸಭೆಯಲ್ಲಿ ಭಾಗವಹಿಸಿದ್ದ ಮುಖಂಡರುಗಳು ಮಾನ್ವಿಯ ಕೋಮು ಸೌಹಾರ್ದತೆಯ ಪರಂಪರೆಯನ್ನು ಮತ್ತೊಮ್ಮೆ ಎತ್ತಿ ಹಿಡಿದರು. ಸಭೆಯಲ್ಲಿ ಪಟ್ಟಣದ ಪ್ರಮುಖರು, ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಪೊಲೀಸ್ ಸಿಬ್ಬಂದಿ ಉಪಸ್ಥಿತರಿದ್ದರು. ಯಾವುದೇ ಜಾತಿ ಇರಲಿ, ಧರ್ಮ ಇರಲಿ, ಗಲಾಟೆ ಅನ್ನೋ ಪ್ರಸಂಗನೇ ಬರೋದಿಲ್ಲ. ಇಲ್ಲಿ ಎಲ್ಲಾ ರೀತಿಯಿಂದ ಹಿರಿಯರು, ಹುಡುಗರಾಯ್ತು ಎಲ್ಲ ಶಾಂತ ರೀತಿಯಿಂದ ಹಬ್ಬ ಮಾಡ್ಕೊಂಡು ಹೋಗ್ತಾ ಇದಾರೆ. ಆದ್ರೆ ಇದು ಮೇಲ್ನವ್ರು ಕೇಳ್ತಾರೆ, ಹಂಗೆ ನಮ್ ಕೆಲಸ ನಾವು ಮಾಡ್ತೀವಿ, ಇದು ಒಂದು ಜಸ್ಟ್ ರಿಮೈಂಡ್ ಮಾಡ್ದಂಗೆ ಅಷ್ಟೇ ಎಲ್ಲಾ ಜನರಿಗೆ ಇದು ಮಾಡ್ದಂಗೆ. ಈ ಬಕ್ರೀದ್ ಅಂದ್ರೆ ಸವಿಸ್ತಾರವಾಗಿ ಎಲ್ಲರೂ ಹೇಳಿದ್ರು, ಗುರುಗಳು ಹೇಳಿದ್ರು, ಚೆನ್ನಾಗಿ ಹೇಳಿದ್ರು. ಯಾವಾಗ ಸ್ಟಾರ್ಟ್ ಆಯ್ತು, ಏನಾಯ್ತು, ಹೆಂಗಾಯ್ತು ಅಂತಂದೇಳಿ. ತ್ಯಾಗ ಬಲಿದಾನ ಪ್ರಯುಕ್ತ ಇದೆ. ಮತ್ತೊಬ್ಬ ಧರ್ಮಕ್ಕೆ, ಮತ್ತೊಂದು ಮನಸ್ಸಿಗೆ ಧಕ್ಕೆ ಆಗಲಾರ್ದಂಗೆ ನಾವು ಹಬ್ಬ ಆಚರಣೆ ಮಾಡ್ಬೇಕಂತ ಒಳ್ಳೆಯ ರೀತಿಯಿಂದ ಸಂದೇಶ ಕೊಟ್ಟು, ಅದೇ ರೀತಿಯಿಂದ ದಯವಿಟ್ಟು ಎಲ್ಲರೂ ಯಾವುದೇ ರೀತಿಯಿಂದ ಜಾತಿ ಕೋಮು ಗಲಭೆ ಧಕ್ಕೆ ಆಗ್ಲಾರ್ದಂಗೆ ಹಬ್ಬ ಆಚರಣೆ ಮಾಡ್ಕೊಂಡು ಹೋಗ್ರಿ. ಶಾಂತ ರೀತಿಯಿಂದ ಇರೋ ವ್ಯವಸ್ಥೆ ಮಾನವಿ ಹೆಂಗೈತೆ ಅದೇ ತರ ಕಂಟಿನ್ಯೂ ಅಲ್ಲಿ. ಯಾವುದೇ ರೀತಿಯಿಂದ ಇಲ್ಲಿ ಮಾನವಿ ಒಳಗೆ ಗಲಾಟೆ ಆಗೈತಿ, ಹಬ್ಬ ಸಲುವಾಗಿ ಇದಾಗೈತಿ ಅಂತಂದೇಳಿ ಯಾವುದೇ ರೀತಿಯಿಂದ ಎಲ್ಲಿ ಮೆಸೇಜ್ ಬರಬಾರ್ದು, ಆ ತರ ನೋಡ್ಕೊಂಡು ವ್ಯವಸ್ಥೆ ಮಾಡ್ತಾರೆ. ಒಂದು ಎರಡನೇದ್ದು ಹಿರಿಯರು ಬಕ್ರೀದ್ ಹಬ್ಬದ ಒಂದು ಏನೆಂದರೆ ಇದು ತ್ಯಾಗ ಬಲಿದಾನದ ಹಬ್ಬವಾಗಿದೆ. ನಮ್ಮ ಹಿರಿಯರು, ನಮ್ಮ ಮಹನೀಯರು ಕೊಟ್ಟು ಹಾಕಿರುವಂತಹ
ಕೆಲವು ಬಲಿದಾನದ ಸಂದೇಶಗಳು ನಮ್ಮ ಜೀವನದಲ್ಲಿ ನಾವು ಅಳಿಸ್ಕೊಂಡು ಒಳ್ಳೆ ರೀತಿಯಿಂದ ಶಾಂತಿ ಪ್ರೀತಿ ವಿಶ್ವಾಸದಿಂದ ಬಾಳಬೇಕು. ನಾವೆಲ್ಲ ಜಾತಿ ಜನಾಂಗದವರೊಂದಿಗೆ ಪ್ರೀತಿ ವಿಶ್ವಾಸ ನಾಡಾಗಿದೆ, ಮಾನವಿ ಶಾಂತಿಯ ಊರಾಗಿದೆ. ಇಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗಿಲ್ಲ, ಮುಂದೆನೂ ಸಹ ಆಗೋದಿಲ್ಲ ಅಂತ ನನ್ನ ವಿಶ್ವಾಸವಿದೆ. ಅದಕ್ಕೋಸ್ಕರ ನಾನು PIS ಅವರ ಹತ್ರ ಕೇಳ್ಕೊಳ್ಳೋದೇನೆಂದರೆ, ನೀವು ಇಲ್ಲಿಯ ಬಗ್ಗೆ ಯಾವುದೇ ರೀತಿಯ ಯೋಚನೆ ಮಾಡದೆ ಒಳ್ಳೆಯ ರೀತಿಯಲ್ಲಿ ಎಲ್ಲರೂ ಕೂಡಿ, ಹಿಂದೂ ಮುಸ್ಲಿಂ ಸಹೋದರರು ಕೂಡಿ ವಿಜೃಂಭಣೆಯಿಂದ ಹಬ್ಬವನ್ನು ಆಚರಿಸೋಣ ಅಂತ ಹೇಳ್ತಾ